ಇನ್ನು ಧರ್ಮಸ್ಥಳ ಸಮಾವೇಶದ ಕುರಿತು ಕೇಸರಿ ಪಡೆಯ ಆಂತರಿಕ ಬೇಗುದಿ ವಿಸ್ಫೋಟಗೊಂಡಿದೆ. ವೇದಿಕೆಯಲ್ಲಿ ಭಾಷಣ ಮಾಡಲು ಕರಾವಳಿ ನಾಯಕರಿಗೆ ಸಿಗಲೇ ಇಲ್ಲ ಅವಕಾಶ ಅನ್ನುವಂಥದ್ದು. ಧರ್ಮಸ್ಥಳ ಸಮಾವೇಶ ಕೇಸರಿ ಪಡೆಯ ಆಂತರಿಕ ಇಂಟರ್ನಲ್ ಬೇಗುದಿ ವಿಸ್ಫೋಟ. ವೇದಿಕೆಯಲ್ಲಿ ಭಾಷಣ ಮಾಡಲು ಕರಾವಳಿ ನಾಯಕರಿಗೆ ಅವಕಾಶ ಇಲ್ಲ. ಮಾಜಿ ಸಿಎಂ ಡಿ.ವಿ. ಸದಾನಂದ ಗೌಡರು, ನಳಿನ್ ಕುಮಾರ್ ಕಟೀಲ್ ಇದ್ರು. ಅದರಲ್ಲೂ ಶಾಸಕ ಸುನೀಲ್ ಕುಮಾರ್ ಸೇರಿ ಪ್ರಮುಖರ ಭಾಷಣಕ್ಕೆ ಸಿಗಲಿಲ್ಲ ಅವಕಾಶ. ಬರೀ ವೇದಿಕೆಯಲ್ಲಿ ಕುಳಿತದ್ದು ಹೋಗುವುದಕ್ಕಷ್ಟೇ ಸೀಮಿತವಾದ ಈ ನಾಯಕರು ವಿಧಾನಸಭೆಯಲ್ಲಿ ಧರ್ಮಸ್ಥಳ ಪ್ರಕರಣ ಪ್ರಸ್ತಾಪಿಸಿದ್ದು ಸುನೀಲ್ ಕುಮಾರ್. ಅಂತಹ ಸುನೀಲ್ ಕುಮಾರ್ ಭಾಷಣಕ್ಕೆ ಅವಕಾಶ ನೀಡಿಲ್ಲ. ಯಾಕೆ ಹಿಂಗಾಯ್ತು? ಅಸಮಾಧಾನ ಸ್ಫೋಟಗೊಂಡಿದೆ. ಚರ್ಚೆಗೆ ಗ್ರಾಸವಾದ ಆಯೋಜಕರ ನಡೆ. ಸಮಯಾವಕಾಶದ ಕೊರತೆಯ ನೆಪ ಹೇಳುತ್ತಿದೆ ಬಿಜೆಪಿಯ ಒಂದು ವರ್ಗ. ಆದರೆ ಎಲ್ಲವೂ ಮೇಲ್ನೋಟಕ್ಕೆ ಕಾಣುವಂತೆ ಇರಲ್ಲ ಅಲ್ವಾ? ಒಳಗೊಂದು ಕಾರಣಗಳಿರ್ತಾವಲ್ವಾ? ಪಕ್ಷದ ಆಂತರ್ಯದಲ್ಲಿ ನಾಯಕರ ನಡುವಣ ಬೇಗುದಿ ಮರೆಯಾಗಿಲ್ವಾ? ಧರ್ಮಸ್ಥಳ ಸಮಾವೇಶ ಕೇಸರಿ ಪಡೆಯ ಆಂತರಿಕ ಬೇಗುದಿ ಸ್ಫೋಟ. ಸದನದಲ್ಲಿ ಧರ್ಮಸ್ಥಳ ಹೆಣಊತ ಪ್ರಕರಣ ಅಥವಾ ಸೌಜನ್ಯಾಳ ಪ್ರಕರಣ ಮಾತಾಡಿರುವ ಕರಾವಳಿ ನಾಯಕರುಗಳ ಪೈಕಿ ಸುನೀಲ್ ಕುಮಾರ್ ಅಗ್ರಗಣ್ಯರು, ಇನ್ನು ಬೇರೆ ಬೇರೆ ನಾಯಕರುಗಳು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಮೊನ್ನೆ ಧರ್ಮಯಾತ್ರೆ ಆಯಿತು. ಆಯೋಜಕರು ಬಿಜೆಪಿ ಪ್ರೇರಿತ ಸಂಘಟನೆಯವರೇ ಆಗಿರ್ತಾರೆ. ಸೊ ಆಯೋಜಕರು ಏನು ಮಾಡಿದ್ರು? ಯಾರ್ಯಾರಿಗೆ ಭಾಷಣ ಮಾಡುವ ಅವಕಾಶ ಕೊಡಬೇಕು ಅನ್ನೋದನ್ನ ಮೊದಲೇ ನಿರ್ಧಾರ ಮಾಡ್ಕೊಂಡ್ರು ಅಥವಾ ವೇದಿಕೆಯಲ್ಲಿ ನಾಯಕರು ಕೂತ್ಕೊಂಡ ನಂತರ ಸಂದರ್ಭಕ್ಕೆ ತಕ್ಕನಾಗೆ ಆಯೋಜನೆ ಮಾಡಿದ್ರು ಗೊತ್ತಿಲ್ಲ. ಬಿ.ವೈ. ವಿಜೇಂದ್ರರಿಗೆ ಭಾಷಣ ಮಾಡೋ ಅವಕಾಶ ಸಿಕ್ತು. ಹರೀಶ್ ಪೂಂಜಾ, ಯಾವ ನಳಿನ್ ಕುಮಾರ್ ಕಟೀಲ್ ರವರ ರಾಜಕೀಯ ಶಿಷ್ಯ ಅಂತ ಕರೆಸಲ್ಪಡ್ತಾರೋ ಹರೀಶ್ ಪೂಂಜಾ, ನಳಿನ್ ಕುಮಾರ್ ಕಟೀಲ್ರ ಅನುಭವಕ್ಕೂ ಹರೀಶ್ ಪೂಂಜಾರ ಅನುಭವಕ್ಕೂ ರಾತ್ರಿ ಹಗಲು ವ್ಯತ್ಯಾಸ ಇದೆ. ಸೂರ್ಯ ಚಂದ್ರನಷ್ಟು ವ್ಯತ್ಯಾಸಗಳಿದ್ದಾವೆ. ಗುರುವಿಗೆ ಸಿಗದ ಅವಕಾಶ ಶಿಷ್ಯನಿಗೆ ಹೆಂಗ್ ಸಿಗುತ್ತೆ? ರಾಜ್ಯದ ಅಧ್ಯಕ್ಷರಾಗಿದ್ದವರು ನಳಿನ್ ಕುಮಾರ್ ಕಟೀಲ್, ಸಂಸದರಾಗಿದ್ದವರು. ಇಂತಹ ನಾಯಕನಿಗೆ ಅವಕಾಶ ಸಿಗಲಿಲ್ಲ. ಸಿಕ್ಕಿದ್ಯಾರಿಗೆ? ಬೆಳತಂಗಡಿಯ ಎಕ್ಕಶ್ಚಿತ್ ಒಬ್ಬ ಶಾಸಕರಿಗೆ. ಹರೀಶ್ ಪೂಂಜಾರಿಗೆ ಅವಕಾಶ ಸಿಗುತ್ತೆ. ಮಾತನಾಡ್ತಾರೆ ಅವರು. ಏನು ಅದರಲ್ಲೂ ಕೂಡ ಶ್ರದ್ಧಾ ಕೇಂದ್ರದ ಚಪ್ರದ ಕೆಳಗೆ ಒಬ್ಬರಿಸಿ ಬೊಬ್ಬಿರಿದ ಹರೀಶ್ ಪೂಂಜಾ ಅನ್ನೋ ಏನು ಸಾಕಷ್ಟು ಕ್ಯಾಪ್ಷನ್ಗಳಿಂದ ವೈರಲ್ ಆಗಿತ್ತು ಆ ಒಂದು ವಿಡಿಯೋ. ಸೊ ಇನ್ನು ಬಿ.ವೈ. ವಿಜೇಂದ್ರ ಅವರು ಕೂಡ ಮಾತನಾಡಿದ್ರು. ಆದರೆ ಯಾವ ವಿಚಾರವನ್ನ ಸದನದಲ್ಲಿ ಪ್ರಸ್ತಾಪ ಮಾಡಿದ್ರು ಕಾರ್ಕಳದ ಶಾಸಕರು, ಅವರಿಗೆ ಅವಕಾಶ ಕೊಡೋದಿಲ್ಲ. ಮಾಜಿ ಸಿಎಂ ಡಿ.ವಿ. ಸದಾನಂದ ಗೌಡರಿಗೆ ಅವಕಾಶ ಕೊಡೋದಿಲ್ಲ. ನಳಿನ್ ಕುಮಾರ್ ಕಟೀಲು, ಮಾಜಿ ಸಂಸದ, ಮಾಜಿ ರಾಜ್ಯಾಧ್ಯಕ್ಷ, ಅವರಿಗೂ ಕೂಡ ಅವಕಾಶ ಸಿಗೋದಿಲ್ಲ. ಕರಾವಳಿ ನಾಯಕರುಗಳ ಒಳಗೊಳಗೇನೆ ಬೇಗುದಿ ಶುರುವಾಯ್ತಾ ಅಂತ. ಸೊ ಈ ಅರ್ಥದಲ್ಲೂ ಕೂಡ ಈಗ ಚರ್ಚೆಗಳು ಶುರುವಾಗಿದೆ. ಮಾಜಿ ಸಿಎಂ ಡಿ.ವಿ. ಸದಾನಂದ ಗೌಡ, ನಳಿನ್ ಕುಮಾರ್ ಕಟೀಲ್ಗೆ ಅವಕಾಶ ಇರಲಿಲ್ಲ. ಅದರಲ್ಲೂ ಸುನೀಲ್ ಕುಮಾರ್ ಸೇರಿ ಪ್ರಮುಖರ ಭಾಷಣಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಬರೀ ವೇದಿಕೆಯಲ್ಲಿ ಕುಳಿತದ್ದು ಹೋಗುವುದಕ್ಕಷ್ಟೇ ಸೀಮಿತವಾದ ಈ ನಾಯಕರು ವಿಧಾನಸಭೆಯಲ್ಲಿ ಧರ್ಮಸ್ಥಳ ಪ್ರಕರಣ ಪ್ರಸ್ತಾಪಿಸಿದ್ದು ಸುನೀಲ್ ಕುಮಾರ್. ಆದರೆ ಅವರಿಗೂ ಕೂಡ ಭಾಷಣಕ್ಕೆ ಅವಕಾಶ ನೀಡಲಿಲ್ಲ. ಸೊ ಆಯೋಜಕರ ವಿರುದ್ಧವೂ ಕೂಡ ಒಂದಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಇನ್ನು ಬಿಜೆಪಿಯಲ್ಲಿ ಒಳಗೊಳಗೇನೆ ನಾಯಕರುಗಳ ನಡುವೆ ಬೇಗುದಿ ಶುರುವಾಯಿತಾ, ಅಸಮಾಧಾನಗಳಿದಾವ ಎನ್ನುವಂತಹ ಚರ್ಚೆಯೂ ಕೂಡ ಕಾರಣವಾಗಿದೆ ಈ ಒಂದು ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.